ಎಲ್ಲರಿಗೂ ನಮಸ್ಕಾರ. ಭಟ್ರು ಮೆಟ್ಟುಗತ್ತಿಯಲ್ಲಿ ಕೂತ್ಕೊಂಡು ಎಂಥದ್ದು ಕೊರಿತಾ ಇದ್ದಾರೆ. ಎಂಥ ಸ್ಪೆಷಲ್ ಅಂತೇಳಿ ಅನ್ನಿಸ್ತಾ ಇರ್ಬೋದಲ್ವಾ. ನಾವು ಇವತ್ತು ಮಾಡ್ತಾ ಇರುವಂಥದ್ದು ಕಾಶ್ಮೀರಿ ಪಲಾವ್ ಅಂತೇಳಿ. ಹೆಚ್ಚಿನವ್ರಿಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ರೈಸ್ ಐಟಮಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ರೀತಿಯ ತಿಂಡಿ ಇದು. ಹಾಗೆ ನಾವು ಸದ್ಯ ಈಗ ರೀಸೆಂಟಾಗಿ ಕಾಶ್ಮೀರಕ್ಕೆ ಕೂಡ ಹೋಗಿದ್ದೆವು. ಅಲ್ಲಿಯದ್ದು ಹಲವು ಅನುಭವಗಳಿದೆ, ಅದನ್ನು ಕೂಡ ನಾವು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ಜೊತೆಗೆ ಒಂದು ವಿಶೇಷವಾಗಿರುವಂಥ ಆಫರ್ ಕೂಡ ಇದೆ, ಅದನ್ನು ಕೂಡ ನಿಮಗೇನು ಅಂತೇಳಿ ನಾವು ತೋರಿಸಲಿಕ್ಕಿದ್ದೇವೆ. ಹಾಗಾದರೆ ಇವತ್ತು ಮುಖ್ಯವಾಗಿ ಕಾಶ್ಮೀರಿ ಪಲಾವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ನಾವು ನೋಡುವ, ಬನ್ನಿ. ಕಾಶ್ಮೀರಿ ಪಲಾವ್ ಮಾಡಲಿಕ್ಕೆ ನಮಗೆ ನೀರುಳ್ಳಿ ಬೇಕು, ಕೆಲವು ಹಣ್ಣುಗಳು ಬೇಕು. ಹಾಗೆ ಮೊದಲಿಗೆ ಒಂದು 2 ನೀರುಳ್ಳಿಯನ್ನು ಕೊರ್ಕೊಳ್ತೇನೆ ಫಸ್ಟಿಗೆ. ಕಾಶ್ಮೀರಿ ಪಲಾವ್ ಅಂತ ಹೇಳಿದರೆ ಅದರಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ಗಳು, ಕಾಶ್ಮೀರದಲ್ಲಿ ಸಿಗುವ ಆ್ಯಪಲು ಮತ್ತು ದಾಳಿಂಬೆ ಹೀಗಿರೋದೆಲ್ಲ ಜಾಸ್ತಿ ಆಗಿರ್ತದೆ. ಮತ್ತು ಜಾಸ್ತಿ ಮಸಾಲೆಗಳೆಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗೇ ಇರುವಂಥದ್ದು ಸಿಂಪಲಾಗಿ ಮಾಡುವಂತಹ ಪಲಾವ್ ಇದು. ಇನ್ನೀಗ ತುಪ್ಪ ಹಾಕಿ ಒಂದು ಬಾಣಲೆಯಲ್ಲಿ ಈಗ ಕೊಚ್ಚಿದಂಥ ನೀರುಳ್ಳಿಯನ್ನು ಒಳ್ಳೆ ಕೆಂಪಾಗಿ ಹುರಿಬೇಕು. ಒಂದು ಅರ್ಧ ಗಂಟೆ ಎಲ್ಲ ಬೇಕು ಇದಕ್ಕೆ. ಕಾಶ್ಮೀರಿ ಪಲಾವಿಗೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸೋಂಪು, ಪಲಾವ್ ಎಲೆ ಮತ್ತು ಫ್ಲವರ್, ಆಮೇಲೆ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ, ಬಾದಾಮಿ, 2 ಬಗೆಯ ದ್ರಾಕ್ಷಿ ಮತ್ತು ಚೆರಿ ಹಣ್ಣು ಮತ್ತು ಮೇಯ್ನಾಗಿ ಕೇಸರಿ, ಕಾಶ್ಮೀರದಲ್ಲಿ ಸಿಗುವ ಕೇಸರಿ. ಈ ಪಲಾವಿಗೆ ಡ್ರೈ ಫ್ರೂಟ್ಸ್ಗಳು ಮಾತ್ರ ಅಲ್ಲ ಆಯಿತಾ, ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನು ಕೂಡ ಹಾಕ್ಲಿಕ್ಕೆ ಉಂಟು. ಮೇಯ್ನಾಗಿ ಆ್ಯಪಲು ಮತ್ತು ದಾಳಿಂಬೆ ಮತ್ತು ಪೈನಾಪಲ್ ಹಣ್ಣು, ಹೀಗೆ ಕೆಲವರು ದ್ರಾಕ್ಷಿ ಎಲ್ಲ ಹಾಕುವವರಿದ್ದಾರೆ. ಅದರ ಬದಲಿಗೆ ನಾವೀಗ ಇಲ್ಲಿ ಬಟಾಣಿಯನ್ನು ಹಾಕ್ತಾ ಇದ್ದೇವೆ. ಫ್ರೆಶ್ ಆಗಿರೋ ಬಟಾಣಿ ಸಿಕ್ಕಿದರೆ ಅದನ್ನು ಹಾಕಿಕೊಳ್ಬೋದು. ನೋಡಿ, ನೀರುಳ್ಳಿಯನ್ನು ಒಳ್ಳೆ ಕೆಂಪಾಗುವಾಗೆ ಹುರಿದಾಯಿತು. ನೀವು ಇದನ್ನು ತೆಗೆದಿಡೋದು, ಒಂದು ತಟ್ಟೆಯಲ್ಲಿ ತೆಗೆದಿಡ್ತೇನೆ. ಇದೆಲ್ಲ ನಮಗೆ ಲಾಸ್ಟಿಗೆ ಪಲಾವೆಲ್ಲ ಆದ ಮೇಲೆ ಹಾಕ್ಲಿಕ್ಕೆ ಇರುವಂಥದ್ದು. ಇನ್ನೀಗಿದೆ ಬಾಣಲೆಯಲ್ಲಿ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹುರಿಲಿಕ್ಕೆ ಉಂಟು. ಎರಡನ್ನು ಬೇರೆ ಬೇರೆ ಹುರಿದು ತೆಗೆದಿಡ್ಬೋದು. ಇದೆಲ್ಲ ಕಾಶ್ಮೀರದಿಂದಲೇ ತಂದ ಗೇರು ಬೀಜ, ದ್ರಾಕ್ಷಿ. ವಾಪಸ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ಟಾರ್, ಈ ಪಲಾವ್ ಎಲೆ ಎಲ್ಲವನ್ನು ಕೂಡ ಹುಡ್ಕೊಳ್ಳೋದು. ಇದನ್ನು ಯಾವುದನ್ನು ಹುಡಿ ಮಾಡಲಿಕ್ಕಿಲ್ಲ. ಅದು ಸ್ವಲ್ಪ ಹುರಿದ ಮೇಲೆ ಈ ಬಡೆ ಸೊಪ್ಪು ಮತ್ತು ಪಲಾವ್ ಎಲೆಯನ್ನು ಹಾಕಿ ಬಿಡ್ತೇನೆ. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಈ ಚಕ್ಕೆ ಮಸಾಲೆ ಎಲ್ಲ ಹುರಿದ ಮೇಲೆ ಇದನ್ನು ಹಾಕಿಕೊಳ್ಳೋದು. ಇದನ್ನು ತೊಳೆದೊಂದು 5 ನಿಮಿಷ ಹಾಗೆ ನೆನೆಸಿಟ್ಟುಕೊಂಡ್ರೆ ಒಳ್ಳೆಯದು. ಅಕ್ಕಿಯನ್ನು ಸ್ವಲ್ಪ ಹುರಿಲಿಕ್ಕೆ ಉಂಟು. ಅಕ್ಕಿಯನ್ನು ಹುರಿತಾ ಇದ್ದ ಹಾಗೆ ಈಗ ಸಿಪ್ಪೆಲ್ಲ ತೆಗೆದಿಟ್ಟ ಬಟಾಣಿ ಉಂಟಲ್ಲ, ಅದನ್ನು ಸಾಕಿಕೊಂಡು ಹುರಿತೇನೆ ಒಟ್ಟಿಗೆ. ಅಕ್ಕಿಯನ್ನು ಹುರಿಯುವ ಕಾರಣ ಅಂತ ಹೇಳಿದರೆ ಉದುರಾಗಿ ಬರಲಿಕ್ಕೆ ಬೇಕಾಗಿ, ಇಲ್ಲ ಇದ್ದರೆ ಮುದ್ದೆ ಆಗ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹೀಗೆ ಹುರಿಯೋದು, ಒಂದು 5 ನಿಮಿಷ. ನಮಗೆ ಈ ಥರದ ಬಾಣಲೆಯಲ್ಲಿ ಬೇಕಾದರೂ ಈ ಪಲಾವನ್ನು ಮಾಡಿಕೊಳ್ಬೋದು, ಅಥವಾ ಕುಕ್ಕರ್ಗಳಲ್ಲಿ ಬೇಕಾದರೂ ಸುಲಭವಾಗಿ ಮಾಡಿಕೊಳ್ಳಿಕ್ಕಾಗ್ತದೆ, ಹೇಗೂ ಆಗ್ತದೆ. ಇದರಲ್ಲಿ ಆದರೂ ಡೈರೆಕ್ಟಾಗಿ ನೀರು ಹಾಕಿ ಇಲ್ಲಿಗೆ ಬೇಯಿಸಿಕೊಳ್ಳೋದು. ಕುಕ್ಕರಲ್ಲಿ ಆದರೆ ವಿಸಿಲು ಬರಿಸಿಕೊಂಡು ಮಾಡುವಂಥದ್ದು. ಹೀಗಿರುವಂತಹ ಪಾತ್ರೆಗಳಿಗೆಲ್ಲ ಉಂಟಲ್ಲ, ಈಗ ಒಳ್ಳೆಯ ಒಂದು ಆಫರಲ್ಲಿ ಸಿಗ್ತಾ ಉಂಟು. ಪಾತ್ರೆಗಳು ಮಾತ್ರ ಅಲ್ಲ, ಕಿಚನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ವಾಷಿಂಗ್ ಮಿಷನು, ಫ್ರಿಜ್, AC, ಇಂತಹ ಎಲ್ಲ ವಿಷಯಗಳು ಕೂಡ ಒಳ್ಳೆಯ ಒಂದು ಆಫರಲ್ಲಿ ಸಿಗುವಂಥ ವಿಷಯದ ಬಗ್ಗೆ ನಾನೀಗ ನಿಮಗೆ ಹೇಳಲಿಕ್ಕಿದ್ದೇನೆ. ಪೈ ಇಂಟರ್ನ್ಯಾಷನಲ್ ಅವರ 25ನೇ ವರ್ಷದ ಆ್ಯನಿವರ್ಸರಿ ಲೆಕ್ಕದಲ್ಲಿ ನೀವು ಇಲ್ಲಿ ಬಂದು ಮಿಕ್ಸರ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಅಥವಾ ಕಿಚನ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದರೆ ಅಪ್ ಟು 67% ನಿಮಗೆ ಪೈಯಲ್ಲಿ ಆಫರ್ ಸಿಗ್ತಾ ಇದೆ. ಈ ಆಫರ್ಗಳು ನಿಮಗೆ ಪುತ್ತೂರು, ಮಂಗಳೂರು, ಭಟ್ಕಳ, ಸುರತ್ಕಲ್, ಉಡುಪಿ, ಬ್ರಹ್ಮಾವರ, ಬೈಂದೂರು, ಕುಂದಾಪುರ ಮತ್ತು ಶಿವಮೊಗ್ಗ ಬ್ರಾಂಚ್ಗಳಲ್ಲಿ ಲಭ್ಯವಿದೆ. ಹಾಗೆ 5,000 ಎಲ್ಲ ಎಬವ್ ಪರ್ಚೇಸ್ಗಳಿಗೆ ಕೂಡ ಇವರು ಗಿಫ್ಟ್ಗಳನ್ನು ಕೊಡ್ತಾರೆ. ಈ ಬೇಸಿಗೆ ಸೆಕೆಗೆ AC ಎಂತಾದರೂ ಬೇಕು ಅಂತೇಳಿ ಆದರೆ ಇಲ್ಲಿ ಎಲ್ಲ ಕಂಪನಿಯದ್ದು ಉಂಟು, ತಗೊಳ್ಬೋದು. ಒಳ್ಳೆ ಆಫರಲ್ಲಿ ಸಿಗ್ತದೆ. ಫ್ರೆಂಡ್ಸ್, ಖಂಡಿತವಾಗಿಯೂ ಈಗಲೇ ಪೈ ಇಂಟರ್ನ್ಯಾಷನಲ್ಗೆ ಬನ್ನಿ, ಈ ಆಫರನ್ನು ನಿಮ್ಮದಾಗಿಸಿಕೊಳ್ಳಿ. ಮಾರ್ಚ್ 1ರಿಂದ 10ರ ತನಕ ಈ ಆಫರ್ ನಡೀತಾ ಇದೆ. ಎಲ್ಲರೂ ಕೂಡ ತಕ್ಷಣವೇ ಹೋಗಿ ನಿಮಗೆ ಬೇಕಾದಂತನ್ನು ತಗೊಳ್ಳಿ, ಈ ಆಫರನ್ನು ಸದುಪಯೋಗಪಡಿಸಿಕೊಳ್ಳಿ. ಅಕ್ಕಿಯೆಲ್ಲ ಸರಿಯಾಗಿ ಹುರಿದಾಯಿತು. ಇನ್ನೀಗ ಇದಕ್ಕೆ ನೀರು ಹಾಕಿಕೊಳ್ತೇನೆ. 1 ಗ್ಲಾಸಿಗೆ 2 ಗ್ಲಾಸಿನಷ್ಟು ನೀರು ಸಾಕಾಗ್ತದೆ ಕುಕ್ಕರಲ್ಲೆಲ್ಲ ಆದರೆ. ಈಗ ಓಪನ್ ಆಗಿ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುವ. ಒಳ್ಳೆ ಬಿಸಿ ನೀರನ್ನು ಹಾಕಿಕೊಳ್ಳೋದು.
ಕುಳು ಹೇಳ್ತಾ ಉಂಟು. ಸರಿಯಾಗಿ ಕುದಿಲಿಕ್ಕೆ ಶುರು ಆಗುವಾಗ ಇದಕ್ಕೆ ಉಪ್ಪು ಹಾಕಿಕೊಳ್ಳುವ. ಒಮ್ಮೆ ಮಗುಚಿ ಮುಚ್ಚಿಟ್ಟು ಬೇಯಿಸಿಕೊಳ್ಳೋದು. ಈ ಪಲಾವಿಗೆ ಸ್ವಲ್ಪ ಕೇಸರಿ ಹಾಕ್ಲಿಕ್ಕೆ ಉಂಟು. ನಾವು ಕಾಶ್ಮೀರದಿಂದ ಕೇಸರಿ ತಗೊಂಡು ಬಂದಿದ್ದೇವೆ ನೋಡಿ. ಇದಕ್ಕೊಂದು 5 ದಳ ಹಾಕಿದರೆ ಸಾಕು, ಅಷ್ಟು ಕಲರ್ ಉಂಟು, ಸ್ಮೆಲ್ ಉಂಟು ಇದಕ್ಕೆ. ಎಂಥ ಪರಿಮಳ. ಕೇಸರಿಯನ್ನು ಹಾಲಿನಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಅಕ್ಕಿ ಹುರಿತಾ ಇದ್ದೇನೆ ನೋಡಿ. ಈಗಲೇ ಹಾಕಿಕೊಳ್ತೇನೆ. ನಮಗೊಂದಿಷ್ಟು ಸಣ್ಣ ತುಂಡು ಇದು ಪೈನಾಪಲ್ ಸಾಕು, ಮತ್ತು ಆ್ಯಪಲು ಮತ್ತು ದಾಳಿಂಬೆ ಇದಿಷ್ಟು ಕೊರಳಿಗೆ ಉಂಟು. ಅನ್ನ ಎಲ್ಲ ಬೇಯಲಿಕ್ಕೆ ಇಟ್ಟ ಮೇಲೆ ಕೊರೆದ್ರೆ ಸಾಕು. ಹೀಗೆ ಕಾಶ್ಮೀರದ ಜನರಿಗೆ ಬೆಳಿಗ್ಗೆ ತಿಂಡಿ ಅಂತೇಳಿ ಅಂತ ಮಾಡೋದಿಲ್ಲ. ರಾತ್ರಿ ಹೊತ್ತಿನಲ್ಲೆಲ್ಲ ತಿಂಡಿ ಅದು ಇದೆಲ್ಲ ಗೌಜಿಗಿರ್ತದೆ. ಬೆಳಗಿನ ಹೊತ್ತಿನಲ್ಲಿ ತಿಂಡಿ ಎಲ್ಲ ಜಾಸ್ತಿ ಅಂತ ಇರೋದಿಲ್ಲ. ಹಾಗೆ ಟೀ ಕುಡಿದು ಸೀದಾ ಕೆಲಸಕ್ಕೆ ಹೋಗ್ತಾರೆ. ಹಣ್ಣುಗಳನ್ನೇ ಜಾಸ್ತಿ ತಿಂತಾರೆ. ಆ್ಯಪಲ್ ಇರ್ಬೋದು, ಮತ್ತು ಅಲ್ಲಿ ಜಾಸ್ತಿ ಹೀಗೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಉಂಟು, ಅದನ್ನು ತಿಂತಾರೆ. ಟೂರಿಸ್ಟ್ ಪ್ಲೇಸ್ ಅಂತೇಳಿ ಹೋಗುವಲ್ಲೆಲ್ಲ ಮೇಲೆ ಅಲ್ಲಿ ಮ್ಯಾಗಿಗಳು ಹೀಗಿರೋದನ್ನೇ ತಿಂತಾರೆ. ಮತ್ತು ಅಲ್ಲಿ ಅದೊಂದು ಸ್ಪೆಷಲ್ ಮಕ್ಕಿಕ್ಕಿ ರೊಟ್ಟಿ ಅಂತೇಳಿ ಎಲ್ಲ ನಾವು ಅದನ್ನು ಟ್ರೈ ಮಾಡಿದ್ದೇವೆ. ಜೋಳದ ರೊಟ್ಟಿ, ಸರ್ಸೊಂಕ ಸಾಗು ಅಂತ ಹೇಳಿದರೆ ಸಾಸಿವೆ ಎಣ್ಣೆ ಮತ್ತು ಎಂಥದ್ದೆಲ್ಲ ಹಾಗಿರೋದೆಲ್ಲ ಇತ್ತು. ಸ್ಪೆಷಲ್ ಐಟಮ್ಗಳೆಲ್ಲ ಉಂಟು ಕಾಶ್ಮೀರದಲ್ಲಿ. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹೋದದ್ದು. ಒಮ್ಮೆ ಭಾರತದ ತುದಿಗೆ ಹೋಗಿ ಬಂದಂಥದ್ದು ತುಂಬ ಖುಷಿಯಾಗಿದೆ ನಮಗೆ. ಎಂಥ ಪರಿಮಳ. ಅನ್ನ ಎಲ್ಲ ಸರಿಯಾಗಿ ಬೆಂತು. ಈಗ ಅದನ್ನು ಇಳಿಸ್ತೇನೆ, ಸ್ವಲ್ಪ ತಣಿಲಿ. ಬಾಕಿ ಎಲ್ಲ ಈಗ ಹುರಿದಿಟ್ಟದ್ದು ಮತ್ತು ಹಣ್ಣುಗಳೆಲ್ಲ ಸೇರಿಸ್ಲಿಕ್ಕೆ ಉಂಟು. ನಾವೀಗ ಕೊಚ್ಚಿಟ್ಟಂತಹ ಆ್ಯಪಲ್ ಏನಿದೆ, ಮತ್ತು ಪೈನಾಪಲ್ ಇದೆ, ದಾಳಿಂಬಿದೆ, ಎಲ್ಲವೂ ಕೂಡ ಹಾಕಿಕೊಳ್ಳುವ. ಹುರಿದಿಟ್ಟ ದ್ರಾಕ್ಷೆ, ಗೇರು ಬೀಜ, ಹುರಿದಿಟ್ಟಂತಹ ನೀರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಒಮ್ಮೆಗೆ ಬೆರೆಸುವ ಅಂತೇಳಿ. ಇದು ಕೆಂಪು ಚೆರ್ರಿ ಮತ್ತು ಇದು ಕೊಚ್ಚಿಟ್ಟಂತಹ ಬಾದಾಮಿ ಮತ್ತು ಕಪ್ಪು ದ್ರಾಕ್ಷೆ ಎಲ್ಲ ಹಾಕಿಕೊಳ್ತೇನೆ. ಎಲ್ಲ ಇರುವ ಹಾಗೆ ಹಾಕಿಕೊಳ್ಬೋದು, ಇದೆಲ್ಲ ಹಾಕಿಯೇ ಆಗಬೇಕು ಅಂತ ಏನಿಲ್ಲ. ನಿಮಗೆ ಇದನ್ನು ಬೆರೆಸಿಕೊಳ್ಳುವ. ಆ ಹಣ್ಣು, ಗೇರು ಬೀಜ, ದ್ರಾಕ್ಷೆ ಎಲ್ಲವೂ ಕೂಡ ಹಾಕಿ ಆಗುವಾಗ ಸೂಪರ್ ಆಯಿತು. ಒಟ್ಟಿಗೆ ಆ ಪರಿಮಳ ಕೂಡ ಬಾಯಲ್ಲಿ ನೀರು ಬರ್ತದೆ. ಪಲಾವೆಲ್ಲ ಮಾಡಿ ಆಯಿತು, ಇನ್ನು ತಿನ್ನೋದೊಂದು ಕೆಲಸ ಬಾಕಿ ಉಂಟು. ಹಣ್ಣುಗಳೆಲ್ಲ ಸರಿ ಬಿದ್ದಿದೆ, ಹಾಗಾಗಿ ಒಳ್ಳೆಯದಾಗಿದೆ. ಮತ್ತು ಇದಕ್ಕೆ ಬೇರೆ ಮಸಾಲೆ ಗಿಸಾಲೆಲ್ಲ ಎಂತ ಇಲ್ಲ. ಡ್ರೈ ಫ್ರೂಟ್ಸ್ಗಳು ಮತ್ತು ಇದು ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ಸಿಹಿ ಇರುವಂಥದ್ದು, ಅಂದರೆ ಹಣ್ಣುಗಳೇ ಇರುವ ಕಾರಣ ಒಳ್ಳೆಯದು ಕೂಡ. ಮಕ್ಕಳಿಗೆಲ್ಲ ಹಾಗೆ ಕೊಟ್ಟು ತಿನ್ನಿಸ್ಲಿಕ್ಕೆ ಸಹ ಸುಲಭ ಆಗ್ತದೆ. ಹಾಗೆ ಒಳ್ಳೆ ರುಚಿಯಾಗಿರುವಂಥ ಒಂದು ಪಲಾವೆಲ್ಲ ರೆಡಿಯಾಗುವಾಗ ಒಂದು ಹೇಳಲಿಕ್ಕೆ ಮರ್ತೋಯ್ತು. ಆಗ ಹೇಳಿದಾಗ ಪೈ ಇಂಟರ್ನ್ಯಾಷನಲಲ್ಲಿ ಒಳ್ಳೆ ಒಂದು ಆಫರ್ ಉಂಟು, ಎಲ್ಲರೂ ಹೋಗಿ ಯೂಸ್ ಮಾಡಿಕೊಳ್ಳಿ. ನೀವು ಕೂಡ ಹೋಗಿ ತಕ್ಕೊಳ್ಳಿ, ಈ ಆಫರನ್ನು ಸದುಪಯೋಗಪಡಿಸಿಕೊಳ್ಳಿ. ಆದರೆ ಮುಂದಿನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.